ಏನಕ್ಕೆ ಟೈಮ್ ಆಗುತ್ತೆ ಅಂತ ಟ್ರೈಲರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಆ ಸೆಟ್, ಆ ಲುಕ್, ಆಕ್ಷನ್ ಕಟ್ ಹೇಳಿರೋದು, ಅದು ಅಲ್ಲದೆ ಚೇಸಿಂಗ್ ಸೀನು ಬಾಲಿವುಡ್ ಮೂವಿ ನೋಡ್ಕೊಂಡಿತ್ತು ಮೇಡಮ್. ಸೀರಿಯಸ್ ಆಗಿ ನೋಡ್ಬೇಕಂದ್ರೆ ಅದು ಅಲ್ಲದೆ KGF ಮೂವಿಲಿ ಮಣ್ಣಲ್ಲೇ ಆಟ ಆಡ್ಸವ್ರೆ. ಅದೇ ಗನ್ನಲ್ಲಿ ಹೆಂಗ್ ಆಟ ಆಡ್ಸಿದ್ರು ಅಂತ ಮಾತಿನಲ್ಲಿ ಹೇಳ್ಕೊಟ್ಟವ್ರೆ ನಮ್ಮ ಬಾಸ್ ಧ್ರುವ ಅಣ್ಣ. ಅದು ಅಲ್ಲದೆ ಹೇಳಿ ಕೇಳಿ ಬರ್ದಿರೋ ಕಥೆ ಯಾರು ಹೇಳಿ? ಆಕ್ಷನ್ ಕಿಂಗ್ ಬೇರೆ, ಅದು ಸರ್ಜಾ ಬ್ಲಡ್ ಹಂಗೆ ಮೇಡಮ್. ಸರ್ಜಾ ಕುಟುಂಬದಲ್ಲಿ ಒಂದೊಂದು ಮುತ್ತು ಆ ಜನ ಹೇಳ್ತಾರೆ ನೋಡಿ, ಆಹಾ ಎಂತೆಂತ ಮಕ್ಕಳಮ್ಮ, ಒಂದೊಂದು ಮುತ್ತು ಹಂಗೆ ನಂಬಾಚೆ ನಮ್ಗೆ ಮುತ್ತಿದ್ದಂಗೆ, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾ ಇರೋದು. ಯಾಕಂದ್ರೆ ಅವರು ನಾರ್ಮಲ್ ವ್ಯಕ್ತಿನೇ ಅಲ್ಲ ಮೇಡಮ್, ಧ್ರುವಣ್ಣ ನಾರ್ಮಲ್ ವ್ಯಕ್ತಿನೇ ಅಲ್ಲ. ಅದಕ್ಕೆ ನಾವು ಅವ್ರನ್ನ ಯಾರು ಹೋಲ್ಸೋದು ಹೇಳಿ? ಆಂಜನೇಯನ್ ಹೋಲ್ಸ್ತೀವಿ. ಯಾಕೆ ಹೇಳಿ? ಅವ್ರನ್ನ ಪರಮ ಭಕ್ತ. ಒಬ್ಬ ಆಂಜನೇಯನ್ ಭಕ್ತ ಹೆಂಗಿರ್ಬೇಕು, ಅವ್ರ ಒಳ್ಳೆತನ ಹೆಂಗಿದೆ, ಅದು ಒಂಥರ ಮಾತಾಡಕ್ಕೆ ಆಗಲ್ಲ ಮೇಡಮ್. ಅದಕ್ಕೆ ಅವ್ರ ಫ್ಯಾನ್ಸ್ಗಳು ನಾವು ಹಂಗೆ, ಅವ್ರು ಯಾವ ದಾರಿಲಿ ಹೋಗ್ತಿದ್ದಾರೆ ನಾವು ಅದೇ ದಾರಿಲಿ ಹೋಗ್ತಿದ್ದೀರಿ. ಆಮೇಲೆ ಇನ್ನೊಂದೇನಂದ್ರೆ ಕನ್ಫ್ಯೂಸ್ ಆಗಬೇಡಿ ದಯವಿಟ್ಟು, ಇದು ಟ್ರೈಲರ್ ಅಷ್ಟೇ. ಆಮೇಲೆ ಮೂವಿ ಗಿವಿ ಅನ್ಕೊಂಡು ಶೋ ಎಲ್ಲ ಬುಕ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಥಿಯೇಟರ್ ಅಲ್ಲಿ ಜನ ಇಲ್ಲ ಅಂತಿದ್ರಪ್ಪ, ನನಗೆ ಜನಗಳ ಸೌಂಡೇ ಕೇಳಿಸ್ತಾ ಇರೋದು, ಬೇರೆ ಏನು ಕೇಳಿಸ್ತಾನೆ ಇಲ್ಲ. ಸೊ ದಯವಿಟ್ಟು ನಿಮ್ಗೆ ಲೆಕ್ಕ ಏನಾನ ಬಂದಿಲ್ಲ ಅಂದ್ರೆ ಸ್ವಲ್ಪ ಮ್ಯಾಥ್ಸ್ ಟೀಚರ್ನ ಅಪಾಯಿಂಟ್ ಮಾಡ್ಕೊಳ್ಳಿ, ಅವ್ರು ಒಂದು ಲೆಕ್ಕ ಹೇಳ್ಕೊಡ್ತಾರೆ ಎಷ್ಟು ಜನ ಬಂದಿರ್ತಾರೆ ಅಂತ. ಅದಕ್ಕೆ ಹೇಳೋದು ಮೇಡಮ್, ಇಂಡಸ್ಟ್ರಿ ಅನ್ನೋದು ಯಾರಪ್ಪನ ಸತ್ತು ಅಲ್ಲ, ಗೊತ್ತಾಯ್ತಾ? ಯಾರೋ ಒಂದು ವ್ಯಕ್ತಿಯಿಂದ ಇಂಡಸ್ಟ್ರಿ ಇವತ್ತವರೆಗೂ ಇಲ್ಲ. ಒಳ್ಳೆ ಕಂಟೆಂಟ್, ಒಳ್ಳೆ ಹೀರೋ ಮೂವಿ ಮಾಡಿದ್ರೆ 100% ಅಭಿಮಾನಿ ದೇವರುಗಳು ಮೂವಿ ನೋಡಕ್ ಬಂದೇ ಬರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಇದೇ ಕಾರಣ. ದಯವಿಟ್ಟು ಯಾರು ಅಷ್ಟೇ ಎಲ್ಲರಿಗೂ ಹೇಳ್ತಿದ್ದೀರಿ, ಎಲ್ಲ ಹೀರೋ ಎಲ್ಲ ಮೂವಿ ನೋಡ್ರಿ. ಹಂಗಂತ ನಮ್ ಬಾಕಿಲ್ಲ ಅಂದ್ರೆ ಥಿಯೇಟರ್ಗೆ ಜನ ಬರಲ್ಲ, ಮೂವಿ ನೋಡಲ್ಲ. ಹಂಗಂದ್ರೆ ನಾವೇನ್ ಮನ್ಸಲ್ವಾ? ನಾವೇನ್ ಅದಕ್ಕೆ ದಯವಿಟ್ಟು ಒಳ್ಳೆ ಮೂವಿ, ಒಳ್ಳೆ ಸಪೋರ್ಟ್ ಕೊಡ್ರಿ. ಇನ್ನೊಂದೇನಂದ್ರೆ ಧ್ರುವಣ್ಣನ ಎದುರಾಕೊಂಡು ಹೋಗ್ಬೇಡ್ರಿ, ನಾವು ಬೇರೆ ತರ ಎದುರಾಕೋಗ್ಬಿಡ್ತೀರಿ, ಗೊತ್ತಾಯ್ತಾ? ನಿಮಗೆ ನಿಮ್ ಬಾಸ್ ಹೀರೋನು, ನಮಗೂ ನಮ್ ಬಾಸ್ ಅದೇ ತರ ಹೀರೋ. ನಿಮಗೆ ಅವ್ರು ಬರೀ ಬಾಸು, ನಮಗೆ ಕ್ರಿಯೆ ಕರ್ಮ ಎಲ್ಲ ಅವ್ರೆ ನಮ್ಗೆ, ಗೊತ್ತಾಯ್ತಾ? ಅವ್ರು ಯಾವ ದಾರಿಗೆ ಹೋಗ್ತಾ ಇರ್ತಾರೆ, ನಾವು ಆ ದಾರಿಗೆ ಫಾಲೋ ಮಾಡ್ತಾನೇ ಇರ್ತೀರಿ. ಆಮೇಲೆ ಇನ್ನೊಂದು ವಿಷಯ ಮೇಡಮ್, ಕನ್ನಡದಲ್ಲಿ ಮೊದಲನೇ ಬಾರಿಗೆ 20 ದೇಶದಿಂದ ನಾಳೆ ಪ್ರೆಸ್ ಮೀಟ್ ಕರೆದಿದ್ದಾರೆ. ಸೊ ಯಾರು ದಯವಿಟ್ಟು ಇವಾಗ ಇದಕ್ಕಿಂತ ಮುಂಚೆ ಆ ಹೀರೋ ಮಾಡಿದ್ರು, ಈ ಹೀರೋ ಮಾಡಿದ್ರು ಅಂತ ಫೇಕ್ ನ್ಯೂಸ್ ಹರಡಿಸ್ಬೇಡ್ರಿ. ಫಸ್ಟ್ ಟೈಮ್ ಕನ್ನಡ ಅಲ್ಲಿ ಇಂಡಿಯನ್ ಮೂವಿಲಿ 20 ದೇಶದಲ್ಲಿ 20 ಕಂಟ್ರಿಯಿಂದ ಬರ್ತಾ ಇದ್ದಾರೆ ಪ್ರೆಸ್ ಮೀಟ್ಗೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೋಡ್ಬೋದು ನೀವು ಯಾವ 13 ಭಾಷೆಯಲ್ಲಿ ಟೈಟಲ್ ಇದೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಮೂವಿ ಏನು ನೋಡಿ. ಮೂವಿಲಿ ಕಂಟೆಂಟ್ ಇರುತ್ತೆ, 13 ಭಾಷೆ 20 ದೇಶದಿಂದ ಬರ್ತಾ ಇರೋದು. ಏನು ಇಲ್ಲ ಅಂದ್ರೆ ಡೈರೆಕ್ಟರ್ಗೂ ಕೆಲಸ ಇಲ್ಲ, ಪ್ರೊಡ್ಯೂಸರ್ಗೂ ಕೆಲಸ ಇಲ್ಲ ಅನ್ಬೋದು, ಆ ತರ ಕಂಟೆಂಟ್ ಇದೆ ಮೇಡಮ್. ಅದೇ ಕಾರಣಕ್ಕೆ 20 ದೇಶದಿಂದ ಪ್ರೆಸ್ ಮೀಟಿಗೆ ಬರ್ತಾ ಇರೋದು. ಸೊ ದಯವಿಟ್ಟು ಎಲ್ಲರೂ ಟ್ರೈಲರ್ನ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡ್ರಿ. ಇದೇ ತರ ಅಕ್ಟೋಬರ್ 11ಕ್ಕೆ ಮತ್ತೆ ಬರ್ತೀರಿ, ಮತ್ತೆ ಧ್ವಂಸ ಮಾಡ್ತೀರಿ. ಇದೊಂದೇ ಥಿಯೇಟರ್ ಅಲ್ಲ, ಇದೇ ತರ ಇಡೀ ಬೆಂಗಳೂರು ಎಂಟೈರ್ ಕರ್ನಾಟಕ ಅಲ್ಲದೆ ತಮಿಳುನಾಡು, ಕೇರಳ, ಆಂಧ್ರ ಎಲ್ಲೇ ಇದ್ರು ಅಭಿಪ್ರಾಯಿಸ್ತೀರಿ ದಯವಿಟ್ಟು. ಆಮೇಲೆ ಯೂಟ್ಯೂಬ್ ಅಲ್ಲಿ ಏನಾನ ನಾಳೆ ಟ್ರೈಲರ್ ಬಿಟ್ರೆ ಮೊದಲೇ ರಿಫ್ರೆಶ್ ಮಾಡ್ತಾ ಇರಿ, ಯಾಕಂದ್ರೆ ಕ್ರಾಶ್ ಆಗ್ಬಿಡುತ್ತೆ ಯೂಟ್ಯೂಬ್. ಯಾಕಂದ್ರೆ ಇವಾಗ ತುಂಬಾ ಆಮೇಲೆ ಪ್ರಾಬ್ಲಮ್ ನಿಮ್ಗೆ ನೋಡಿಲ್ಲ ಅಂದ್ರೆ ಟ್ರೈಲರ್, ಅದಕ್ಕೆ ರಿಫ್ರೆಶ್ ಮಾಡ್ತಾ ಇರಿ. ಏನ್ ಗೊತ್ತಾ, ಬೇರೆ ವಿಷಯ ಏನ್ ಹೇಳಕ್ ಮಾರ್ಟಿನ್ ಊಹಿಸಿದ ಮಾರ್ಟಿನ್ ಅನ್ನೋ ಭಾಷೆ ನಾವು ಬೇರೆ ಹೊರಭಾಷೆ ಹೀರೋಗಳಾಗಿರ್ಬೋದು. ಮಾರ್ಟಿನ್ ಯಾರಪ್ಪ ಹೀರೋ ಅಂತ ಆಲ್ರೆಡಿ ಗೊತ್ತಿದೆ ಬೆಂಗಳೂರಲ್ಲೇ, ಆಯ್ತಾ? ಮಾರ್ಟಿನ್ ಟೈಲರ್ ನೋಡಿದ ತಕ್ಷಣ ಹೊರಭಾಷೆ ಹೀರೋಗಳಾಗ್ಲಿ, ಹೀರೋಯಿನ್ ಆಗ್ಲಿ, ಇಂಡಸ್ಟ್ರಿಗಳಾಗಿರ್ಲಿ ಯಜಮಾನ್ರನ್ನ ಧ್ರುವಣ್ಣನ ಹೊಗಳ್ತಾರೆ, ಹಿಡಿತಾರೆ, ಕೈ ಹಿಡಿತಾರೇನೋ ಕಾನ್ಫಿಡೆಂಟು ನಮ್ಮ ಅಭಿಮಾನಿಗಳು ಎಲ್ರಿಗೂ ಇದೆ. ಈ ತರನು ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟವ್ರೆ ನಮ್ಮ ಧ್ರುವಣ್ಣ. ಬೇರೆಯವ್ರಿಗೆ ಬೇರೆ ಬೇರೆ ಹೇಳ್ತಿರ್ಬೋದು, ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಒಂದೇನೆ. ನಮ್ಮ ಅಭಿಮಾನಿ ಮುಖಾಂತರ ನಾವ್ ಹೇಳ್ಬೇಕು ಅಂದ್ರೆ ಈ ತರನು ಮಾಡ್ಬೋದಾ, ಆಯ್ತಾ? ಈ ತರ ಗನ್ಗಳ ಜೊತೆನೂ ಆಟ ಆಡ್ಬೋದಾ, ಈ ತರ ಸಿನಿಮಾನು ಮಾಡ್ಬೋದಾ, ಈ ತರ ಆಕ್ಷನ್ಸ್ ಎಲ್ಲ ಈ ತರ ಕೊಡ್ಬೋದಾ? ಚೇಸಿಂಗ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಮಾಸ್ ಲುಕ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಹೊರಭಾಷೆ ಹೀರೋಗಳಿಗಾಗಿರ್ಬೋದು, ಹೀರೋಯಿನ್ಗಳಿಗಾಗಿರ್ಬೋದು,
ಆಗಿರ್ಬೋದು, ಬೇರೆ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲರೂ ಈ ಟೈಲರ್ನ ನೋಡಿ ಖುಷಿ ಪಟ್ಟು ಅವ್ರು ಏನಾದ್ರು ನಾಳೆ ದಿನ ಬೇರೆ ಸ್ಟೇಟ್ಗೆ ಹೋಗಿ ಅವ್ರು ಮಾಡ್ತೀನಿ ಅಂದ್ರೆ ಅವ್ರನ್ನ ಕೈ ಹಿಡಿದು ಪ್ರೊಡ್ಯೂಸರ್ಗಳು ಮತ್ತೊಬ್ರು ಎಲ್ಲರೂ ಕೈ ಹಿಡಿದಿದ್ದಾರೆ. ಇಂಥ ಹೀರೋ ಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಅಂತ ಕ್ವಾಲಿಟಿ ಇರುವಂತ ಎಲ್ಲಾ ಕ್ವಾಲಿಟಿ ನಮ್ ಧ್ರುವಣ್ಣನ್ಗಿದೆ. ಆಕ್ಷನ್ ಪಿನ್ ಧ್ರುವ ಬಾಸ್ಕೆ, ಧ್ರುವ ಅಣ್ಣಗೆ, ಸರ್ಜಾ ಕುಟುಂಬಗೆ, ಧ್ರುವ ಅಣ್ಣಗೆ, ಸರ್ಜಾ ಉಳಿಗೆ, ಸರ್ಜಾ ಫ್ಯಾಮಿಲಿಗೆ, ಧ್ರುವ ಅಣ್ಣಗೆ, ಧ್ರುವ ಬಾಸ್ಗೆ, ಧ್ರುವ ಅಣ್ಣನ್ಗೆ. ರಾಮಗೋಕಲ್ ಬಲ ಇದೆ ಅಂದ್ಬಿಟ್ಟು 100 ಚಿಕ್ಕ ಸೇರ್ಬಿಟ್ಟು 1 ಚಿನ್ನಕ್ಕೆ ಖರ್ಚಾಕಿದ್ರೆ ತಕ್ಷಣ ಕಾಗುತ್ತಾನೆ.